ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು BDA 20/30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೆ. ಈ ಒಂದು ಮನೆ ನಿಮಗೆ ಸೌತ್ ಫೇಸಿಂಗ್ BDA ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 25 ಫೀಟ್ ಟಾರ್ ರೋಡ್ ಇದೆ. ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಡಿಸೈನ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಗೇಟ್ ಬಂದು 9 ಅಡಿ ಹೈಟ್ ಮಾಡಿರೋವಂಥದ್ದು, 9 ಫೀಟ್ ಹೈಟ್ ಮಾಡಿದ್ದಾರೆ. ಗೇಟಲ್ಲಿ ಬಂದು ನಿಮಗೆ CNC ಕಟ್ಟಿಂಗ್ MS ಶೀಟ್, MS ಟ್ಯೂಬ್ಸ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ನೋಡ್ಬೋದು, ಪೂರ್ತಿ ಏರಿಯಾ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ನಿಮಗೆ 2 ರಿಂದ 3 ಕಾರ್ ಪಾರ್ಕ್ ಮಾಡ್ಬೋದು. ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಕ್ಕೆ ತುಂಬ ಸ್ಪೇಸ್ ಸಿಗುತ್ತೆ. ಫ್ಲೋರಿಂಗಲ್ಲಿ ಡಿಜಿಟಲ್ ವೆಟ್ರಿಫೈಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ವಾಷಿಂಗ್ಗೋಸ್ಕರ ಇಲ್ಲಿ ಟ್ಯಾಪ್ಸ್ ಕೊಟ್ಟಿರೋಂಥದ್ದು. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಚಪ್ಪಲ್ ಸ್ಟ್ಯಾಂಡ್ ಕೂಡ ಮಾಡಿರೋವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿ MS ಗ್ರಿಲ್ ಕೂಡ ಮಾಡಿರೋವಂಥದ್ದು. ಅದಕ್ಕೆ ಗೇಟ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜೊತೆ. ಹಿಂದೆಗಡೆ ಸನ್ಲೈಟ್ ಬೆಳಕು ಬರೋದಕ್ಕೋಸ್ಕರ CNC ಕಟ್ಟಿಂಗ್ ಶೀಟ್ ಹಾಕಿರೋವಂಥದ್ದು ಹಿಂದೆ ಪ್ಯಾಸೇಜಲ್ಲಿ. ಇಲ್ಲಿ ನಿಮಗೆ ಬೋರ್ವೆಲ್ ಬರುತ್ತೆ. ಇದು ಬಂದು ಸಂಪ್ ಬರೋವಂಥದ್ದು. ಈ ಸ್ಟೇರ್ ಕೇಸ್ನಲ್ಲಿ ಮೇಲೆ ಹೋದರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆ ಸಿಗೋವಂಥದ್ದು. ಸ್ಟೇರ್ ಕೇಸಲ್ಲಿ ಬಂದು ನಿಮಗೆ ಪಾಲಿಶ್ಡ್ ಗ್ರಾನೈಟ್ ಹಾಕಿದ್ದಾರೆ. ರೈಡಿಂಗ್ ಬಂದು SS ಟ್ಯೂಬ್ ಯೂಸ್ ಮಾಡಿರೋವಂಥದ್ದು. ಪೂರ್ತಿ ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು ನೋಡ್ಬೋದು. ಡಿಜಿಟಲ್ ಟೈಲಿಂದ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಆಪೋಸಿಟ್ ವಾಲ್. ಹಾಗೆ ಈ ಕಡೆ ಬಂದರೆ ನಿಮಗೆ MS ಇಂದ ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ಪೂರ್ತಿ ರೂಫ್ವರ್ಗೂ MS ಗ್ರಿಲ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೂಡ ಕೊಟ್ಟಿರೋವಂಥದ್ದು. ಹಿಂದೆ ಸೆಟ್ ಬ್ಯಾಕ್ ಕೂಡ ಸಿಗುತ್ತೆ ನಿಮಗೆ, 1.5 ಫೀಟ್ ಸೆಟ್ ಬ್ಯಾಕ್ ಸಿಗುತ್ತೆ. ಮೇನ್ ಡೋರ್ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲಿಂದ ಕ್ಲಾಡಿಂಗ್ ಮಾಡಿರೋವಂಥದ್ದು. ಸೀಲಿಂಗಲ್ಲಿ ನಿಮಗೆ ಫಾಲ್ ಸೀಲಿಂಗ್ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಡಿಸೈನ್ ಅನ್ಸುತ್ತೆ, ನೋಡೋಣ. ಒಂದು ಕಡೆ ನಿಮಗೆ ಫಿಕ್ಸೆಡ್ ವಿಂಡೋ ಮಾಡಿ ಮೇನ್ ಡೋರ್ ಕೊಟ್ಟಿರುವಂಥದ್ದು. ಮೇನ್ ಡೋರ್ ವಾಸ್ಕಲ್ ಎರಡು ನಿಮಗೆ ಟೀಕುಡ್ನಲ್ಲಿ ಮಾಡಿದ್ದಾರೆ. ಬರ್ಮಾ ಟೀಕ್ನಲ್ಲಿ ಮಾಡಿರುವಂಥ ಮೇನ್ ಡೋರ್ ಮತ್ತು ವಾಸ್ಕಲ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ ಮಾಡಿರೋವಂಥದ್ದು ಮೇನ್ ಡೋರ್ನಲ್ಲಿ. ಮೊದಲು ನಮಗೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾ ಮೇನ್ ಡೋರ್ ಫ್ರಂಟ್ ಬ್ಯಾಕ್ ಸೈಡ್ ಆಪೋಸಿಟ್ ವಾಲ್ ಎಂಟ್ರಿ ಆಗಿದ ತಕ್ಷಣ ಆಪೋಸಿಟ್ ವಾಲ್ ಬಂದು ನಮಗೆ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಈ ಕಡೆ ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲಲ್ಲಿ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೇನ್ ಡೋರ್ ವಾಲ್ನಲ್ಲಿ ಪಕ್ಕದಲ್ಲೇ ಮೇನ್ ಡೋರ್ ಅಟ್ಯಾಚ್ ಆಗಿ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಪೂರ್ತಿ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದು ವಿನಿಯರ್ ಕ್ಲಾಡಿಂಗ್ ಮಾಡಿ ಈ ವೈಟ್ ನಿಮಗೆ ವೈಟ್ ಕಲರ್ ಕಾಣ್ತಾ ಇರೋದೆಲ್ಲ ಡಿಕೋ ಪೇಂಟ್ ಮಾಡಿರುವಂಥದ್ದು. ವುಡನ್ ಫಿನಿಶಿಂಗ್ ಇರೋದೆಲ್ಲ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇದು ನೋಡ್ಬೋದು, ಇಲ್ಲ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ಪೂರ್ತಿ ವಿನಿಯರ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಆರ್ಚ್ ಕೂಡ ಪೂರ್ತಿ ಎಲ್ಲ ವಿನಿಯರ್ ಇಂದಾನೆ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ಕಿಚನ್ ಮತ್ತು ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ಆರ್ಚ್ ಕೂಡ ಮಾಡಿದ್ದಾರೆ. ಅದು ಕೂಡ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಮೇಲೊಂದು ಈ ಕಡೆ ಸೈಡಲ್ಲಿ ಮತ್ತು ಮೇಲ್ಗಡೆ ನಿಮಗೆ ಪಿಚಿಂಗ್ ಗ್ಲಾಸ್ ಹಾಕಿರುವಂಥದ್ದು. ವೈಟ್ ಕಲರ್ ಇರೋದೆಲ್ಲ ಡಿಕೋ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಆರ್ಚಲ್ಲಿ ಒಳಗಡೆ ಎಂಟ್ರಿ ಆದರೆ ಮೊದಲು ನಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದೊಂದು ಕಾಮನ್ ವಾಶ್ರೂಮ್ ಮಾಡಿರುವಂಥದ್ದು. ಹಾಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಇಲ್ಲಿ.
ಇಲ್ಲ ಹ್ಯಾಂಡ್ ವಾಶ್ ಕೊಟ್ಟಿರೋಂಥದ್ದು. ಯು ಶೇಪಲ್ಲಿ ನಿಮಗೆ ಕ್ಯಾಬಿನೆಟ್ ಮಾಡಿದ್ದಾರೆ, ಕಿಚನ್ ಕ್ಯಾಬಿನೆಟ್ ನೋಡ್ಬೋದು. ಎಲ್ಲ ಆಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ನಿಮ್ಗೆ ಇದರಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಆಗಿ 3 SS ಬ್ಯಾಸ್ಕೆಟ್ ಸಿಗುತ್ತೆ ಬಾಟಮ್ ಕ್ಯಾಬಿನೆಟಲ್ಲಿ. ಒಂದು ಪುಲ್ಔಟ್ ಕೂಡ ಇದೆ. ಹಾಗೆ ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮಾರ್ಬಲ್ ಫಿನಿಶಿಂಗ್, ಇದು ಮಾರ್ಬಲ್ ಸೇಮ್ ಮಾರ್ಬಲ್ ಥರ ಬರುವಂಥದ್ದು ಇದು. ಹಾಗೆ ಸಿಂಕ್ ಬಂದು 2 ಫೀಟ್ನ ಕ್ವಾಡ್ಸ್ ಸಿಂಕ್ ಹಾಕಿದ್ದಾರೆ. ವಾಲ್ನಲ್ಲಿ ಬಂದು ಕಿಚನ್ ವಾಲಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಅದ್ರ ಮೇಲೆ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟು ಅದ್ರ ಮೇಲೆ ನಮಗೆ ಲಾಫ್ಟ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಹಾಗೆ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ನೋಡ್ಬೋದು, ಇದು ಬಂದು ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಥರ ಮಾಡಿರುವಂಥದ್ದು. ಬ್ರೇಕ್ಫಾಸ್ಟ್ ಕೌಂಟರ್ ಥರ ಮಾಡಿರುವಂಥದ್ದು. ಕೆಳಗಡೆ ಎಲ್ಲ ರಾಫ್ಟರ್ ಶೀಟ್ ಹಾಕಿದ್ದಾರೆ. ಇಲ್ಲಿ ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ನಿಮಗೆ ಲೈಟ್ಸ್ ಬರುತ್ತೆ, ಇನ್ನು ಅದು ಲೈಟ್ ಫಿಟ್ಟಿಂಗ್ ಆಗಿಲ್ಲ. ಇಲ್ಲಿ ಡಿಸೈನರ್ ಲೈಟ್ಸ್ ಬರುವಂಥದ್ದು. ಹಾಗೆ ಅದ್ರ ಪಕ್ಕದಲ್ಲೇ ನಮಗೆ ಒಂದು 3 ಶೀಟರ್ ಟೀಕ್ವುಡ್ ವಿಂಡೋ ಕೊಟ್ಟು ಅದು ಅಟ್ಯಾಚ್ ಆಗಿ ಪೂಜಾ ರೂಮ್ ಮಾಡಿರುವಂಥದ್ದು ನೋಡ್ಬೋದು. ಗೋಪುರ ಟೈಪ್ ಮಾಡಿರುವಂಥ ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ಪೂರ್ತಿ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ವಾಸ್ಕಲ್ ಮತ್ತು ಡೋರ್ ಬಂದು ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಸಿ ಶೇಪ್ ಫ್ರೇಮ್ ಮಾಡಿ ಸೆಂಟ್ರಲ್ಲಿ ಇಚ್ಚಿಂಗ್ ಗ್ಲಾಸ್ ಹಾಕಿರುವಂಥದ್ದು ಪೂಜಾ ರೂಮ್. ಇಲ್ಲಿ ಪೂಜಾ ರೂಮಲ್ಲಿ ಒಂದು ಕೌಂಟರ್ ಕೊಟ್ಟಿದ್ದಾರೆ, ಸ್ಲ್ಯಾಬ್ ಟೈಪ್ ಮಾಡಿರುವಂಥದ್ದು. ಅದರ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ವಾಲ್ನಲ್ಲಿ ಮೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ಇದು ಕೂಡ ವುಡ್ ವರ್ಕಲ್ಲಿ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಇಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಪೂಜಾ ರೂಮ್ ನಿಮಗೆ ಒಂಥರ ಡಿಫ್ರೆಂಟಾಗಿ ಮಾಡಿರುವಂಥದ್ದು. ಪೂರ್ತಿ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು ಪೂಜಾ ರೂಮಲ್ಲಿ. ಒಂದು ಸೈಡ್ ಮಾತ್ರ ವಾಲ್ ಬರ್ತಿದ್ದಾರೆ, ಮೇಲೆ ನಿಮಗೆ ವುಡ್ಡಲ್ಲೇ ಇದು ಮಾಡಿರುವಂಥದ್ದು. ಆ ಪೂಜಾ ರೂಮ್ ಮೇಲೆ ನೋಡೋದಾದರೆ ನಿಮಗೆ ಇಲ್ಲೂ ಕೂಡ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ಕಿಚನ್ ಹತ್ರ ಕೂಡ ನಿಮಗೆ POPಯಿಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇನ್ನು ಈ ಕಡೆ ನೋಡೋದಾದರೆ ನಿಮಗೆ ಆರ್ಚ್ ಈ ಕಡೆಯಿಂದ ಹೇಗಿದೆ ಅಂತ ನೋಡ್ಬೋದು. ಆರ್ಚ್ ಡಿಸೈನ್ ಎಲ್ಲ ಇಲ್ಲೂ ಆರ್ಚಲ್ಲಿ ಕೂಡ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇನ್ನು ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಎಲ್ಲ ಗ್ರಾನೈಟ್ ಹಾಕಿರುವಂಥದ್ದು. ಸ್ಟೇರ್ ಕೇಸ್ ಬಾಟಮಲ್ಲಿ ಕೂಡ ನಿಮ್ಮ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಬಂದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು ಎಲ್ಲ ಪೂರ್ತಿ SS ಟ್ಯೂಬ್ಸಲ್ಲೇ ಮಾಡಿರುವಂಥದ್ದು. ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ಮೊದಲು ಸೆಕೆಂಡ್ ಫ್ಲೋರ್ನಲ್ಲಿ ನಮಗೊಂದು ಸ್ಟಡಿ ಟೇಬಲ್ ಸಿಗುತ್ತೆ. ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಇಲ್ಲೂ ಕೂಡ POPಯಿಂದ ಫಾಲ್ ಸೀಲಿಂಗ್ ಮಾಡಿ PVC ರಾಫ್ಟರ್ ಶೀಟ್ ಹಾಕಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ಸ್ ಕೂಡ ಮಾಡಿರುವಂಥದ್ದು. ಕಾಟ್ ಬ್ಯಾಕ್ ಸೈಡ್ ವಾಲಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ. ಹಾಗೆ ಕಾಟ್ ಬ್ಯಾಕ್ ಸೈಡಲ್ಲೇ ನಮಗೆ ಒಂದು 4 ಶೀಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಕಡೆ ವಾಸ್ತು ಪ್ರಕಾರ ಕರೆಕ್ಟಾಗಿ ವಾರ್ಡ್ರೋಬ್ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ಮಾಡಿ ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಮತ್ತೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಒಂದು ಸಿಂಗಲ್ ಓಪನ್ ಟೈಪ್ ಡೋರ್ ಮಾಡಿ ವಾರ್ಡ್ರೋಬ್ ಮೇಲ್ಗಡೆ ಲಾಫ್ಟ್ಸ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಪೂರ್ತಿ POPಯಿಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಹಾಗೆ ನಿಮಗೆ ಈ ರೂಮಲ್ಲಿ ಬಾಲ್ಕನಿ ಕೂಡ ಸಿಗುತ್ತೆ. ಬಾಲ್ಕನಿ ವಾಲ್ ನಿಮಗೆ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ PVC ಓಕ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಗ್ರೆನೇಟ್ ಕೊಟ್ಟು ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಎಲ್ಲ 8 ಫೀಟ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದೂ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿದ್ದಾರೆ. ಇದರಿಂದ ಆಚೆ ಬಂದು ಮತ್ತೆ ನಾವು ಈ ಕಡೆ ಕಾರ್ನರ್ಗೆ ಬಂದರೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಒಂದು 2 ಸಿಂಗಲ್ ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ. ಇದು ಸ್ಟಡಿ ಟೇಬಲ್ 100% ವಾಸ್ತವಿರುತ್ತದೆ. ಹಾಗೆ ಒಂದು
2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೂಮ್ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಸೀಲಿಂಗ್ನಲ್ಲಿ ಒಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೂಮ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಮತ್ತೆ ನಾವು ಮೇಲೆ ಹೋದರೆ ಪೂರ್ತಿ ಎಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಮತ್ತು ಮೇಲೆ ಹೋದರೆ ನಮಗೆ 3rd ಫ್ಲೋರ್ನಲ್ಲಿ ಮತ್ತೆ ರೂಮ್ಸ್ ಇರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಒಂದು ರೂಮ್ ಬರುತ್ತೆ. ಈ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ವಿತ್ ಒಂದು ಸಿಂಗಲ್ ಡೋರ್ನ ವಾರ್ಡ್ರೋಬ್ ಇರುವಂಥದ್ದು, ಓಪನ್ ಟೈಪ್ ಡೋರ್ನ. ಮಿರರ್ ನೋಡ್ಬೋದು ನೀವು, ಟಿಲ್ಟ್ ಬರುತ್ತೆ, ಟರ್ನ್ ಮಾಡ್ಬೋದು, ಟರ್ನಿಂಗ್ ಇರೋವಂಥ ಮಿರರ್ ಸಿಗುವಂಥದ್ದು. ಹಾಗೆ ಇಲ್ಲಿ ಈ ಕಡೆ ವಾಲ್ನಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. 4 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಈ ವಿಂಡೋ ವಾಲ್ನಲ್ಲಿ ಪೂರ್ತಿ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಹಾಗೆ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿ ಬಾಲ್ಕನಿ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇರುವಂಥದ್ದು, ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಇಲ್ಲಿಂದ ಹೊರಗೆ ಬಂದು ಮತ್ತೆ ಇದ್ರ ಆಪೋಸಿಟಲ್ಲೇ ಮತ್ತೆ ಇನ್ನೊಂದು ಡೋರ್ ಇರುವಂಥದ್ದು. ಇದು ಬಂದು ನಿಮಗೆ ಸಿಟ್ಔಟ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಇಲ್ಲಿ ಸಿಟ್ಔಟ್ ಏರಿಯಾ ಫ್ಲೋರಿಂಗಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಹಾಕಿದ್ದಾರೆ. ಈಗ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಇಲ್ಲಿ ನೀವು ಗ್ಲಾಸ್ ಕೂಡ ಹಾಕ್ಕೋಬೋದು, ಇಲ್ಲ ಗ್ರಿಲ್ ಬೇಕಾದರೂ ಮಾಡ್ಕೋಬೋದು. ಹಾಗೆ ಇಲ್ಲೂ ಕೂಡ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಪೂರ್ತಿ RCC ರೂಫ್ನಲ್ಲೇ ಮಾಡಿರುವಂಥದ್ದು ಇದು. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ಇದೆ, ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಇದನ್ನು ನೀವು ರೂಮಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ವಿಂಡೋ ಮಾಡಿಕೊಂಡು ರೂಮಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿಂದ ಮೇಲೆ ಹೋಗೋಕ್ಕೆ ಒಳಗಡೆಯಿಂದನೇ ಇಂಟೀರಿಯರ್ ಸ್ಟೇರ್ಸ್ ಕೊಟ್ಟಿರುವಂಥದ್ದು. ಇನ್ನೊಂದು ಸ್ಟೇರ್ ಕೇಸ್ ವಾಲಲ್ಲಿ ಇಲ್ಲೂ ಕೂಡ ಒಂದು ರಾಯಲ್ ಪ್ಲೇ ಪೇಂಟ್ ಮಾಡಿ ಇಲ್ಲೊಂದು ಗ್ಲೋಬ್ ಟೈಪ್ ಡಿಸೈನ್ ಮಾಡಿರುವಂಥದ್ದು POPನಲ್ಲಿ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಹೆಡ್ ರೂಮ್ ಸಿಗುತ್ತೆ. ಸ್ಟೇರ್ಕೇಸ್ ಹೆಡ್ ರೂಮ್ನಲ್ಲಿ ನಿಮಗೆ ಓಪನ್ ಕೊಟ್ಟಿದ್ದಾರೆ. MS ಗ್ರಿಲ್ ಮಾಡಿ ಟಫಾಂಟ್ ಗ್ಯಾಸ್ ಹಾಕಿರುವಂಥದ್ದು, ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ MS ಇಂದ ಮಾಡಿರೋಂಥ ಡೋರ್ ಸಿಗುತ್ತೆ ಮೇಲೆ ಟೆರಸ್ಗೆ ಹೋಗೋದಕ್ಕೆ. ಮೇಲೆ ಟೆರಸ್ನಲ್ಲಿ ನಿಮಗೆ ಸ್ಟೇರ್ಕೇಸ್ ಹೆಡ್ ರೂಮ್ ಹಾಗೆ ಟ್ಯಾಂಕ್ ರೂಮ್ ಅಟ್ಯಾಚ್ ಬರೋವಂಥದ್ದು. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ, ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ. ಹಾಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಕೂಡ ಇಲ್ಲ ಟ್ಯಾಂಕ್ ರೂಮ್ ಕೆಳಗಡೆ ಹಾಕಿರುವಂಥದ್ದು. ಹಾಗೆ ಇಲ್ಲೊಂದು ಪ್ಲ್ಯಾಂಟ್ರಿ ಬಾಕ್ಸ್ ಕೂಡ ಮಾಡಿದ್ದಾರೆ ನೋಡ್ಬೋದು ನೀವು. ಪ್ಲ್ಯಾಂಟ್ರಿ ಬಾಕ್ಸ್ ಮಾಡಿರುವಂಥದ್ದು. ಇದು ಬಂದು ಎಲಿವೇಶನ್ಗೋಸ್ಕರ ಮಾಡಿರುವಂಥ ಡಿಸೈನ್. ಇನ್ನು ಸ್ಟೇರ್ಕೆ ಹೆಡ್ ರೂಮ್ನ ಆ ಕಡೆ ಬಂದು ನಿಮಗೆ ಪೂರ್ತಿ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ MS ಆ್ಯಂಗಲ್ಸಿಂದ ಫ್ರೇಮ್ ಮಾಡಿರುವಂಥದ್ದು. ಪಕ್ಕದಲ್ಲಿ ನಿಮಗೆ ಗ್ರೌಂಡ್ ಸಿಗುತ್ತೆ. ಇಲ್ಲಿ ಗ್ರೌಂಡ್ ಇರುವಂಥದ್ದು ನೋಡ್ಬೋದು ನೀವು. ಇದು ಬಂದು ನಿಮಗೆ ವಿಶ್ವೇಶ್ವರ್ಯ ಲೇಔಟ್ BDA ಸೈಟ್ನಲ್ಲಿ ಇರುವಂಥ ಬಿಲ್ಡಿಂಗ್ ಇದು. BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ. ನಿಮಗೆ 100 ಫೀಟ್ ರೋಡ್ನ ಜಸ್ಟ್ 20 ಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು ಇದು. 100 ಫೀಟ್ ಮೇನ್ ರೋಡ್ ಇದು. ಹಾಗೆ ಪಾರ್ಕ್ ಕೂಡ ಸಿಗುತ್ತೆ. ನಿಮಗೆ ಮನೆ ಮುಂದೆನೇ ನಿಮಗೆ 50 ಮೀಟರ್ಸಲ್ಲೇ ಪಾರ್ಕ್ ಕೂಡ ಸಿಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.